ನಮಸ್ಕಾರ ಸ್ನೇಹಿತರೆ, ಸಿನಿಮಾ ಸಂತೆಗೆ ಸ್ವಾಗತ. ಇವತ್ತು ನಾವು ಮಾತಾಡೋದು ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗುತ್ತಿರುವ ರಾಕ್ ವೆಬ್ ಸೀರೀಸ್ ಬಗ್ಗೆ. ಮೊದಲೇ ಒಂದು ಸಣ್ಣ ವಾರ್ನಿಂಗ್, ಈ ಸೀರೀಸ್ನಲ್ಲಿ ಸ್ಟ್ರಾಂಗ್ ಲ್ಯಾಂಗ್ವೇಜ್ ಇರೋದ್ರಿಂದ ಫ್ಯಾಮಿಲಿ ಜೊತೆ ನೋಡೋ ಬದಲು ಇಂಡಿವಿಜುವಲ್ ಆಗಿ ನೋಡೋದು ಬೆಟರ್. ಇನ್ನು ಸೀರೀಸ್ ಹೇಗಿದೆ ಅಂತ ಕೇಳಿದರೆ ನನಗೆ ಪರ್ಸ್ನಲಿ ಇದು ಆವ್ರೇಜ್ ಟು ಗುಡ್ ವಾಚ್ ಅನಿಸ್ತು. ಯಾಕಂದರೆ ಸ್ಟಾರ್ಟಿಂಗ್ ಎಪಿಸೋಡ್ಗಳು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತವೆ. ಒಂದು ಕ್ರೈಮ್ ನಡೆದ ನಂತರ ಇನ್ವೆಸ್ಟಿಗೇಷನ್ ಯಾವ ಡೈರೆಕ್ಷನ್ನಲ್ಲಿ ಹೋಗ್ತದೆ ಮತ್ತು ಕ್ಯಾರೆಕ್ಟರ್ಗಳ ಹಿಂದೆ ಇರುವ ಕಥೆ ಏನು ಅನ್ನೋದನ್ನ ನಿಧಾನವಾಗಿ ರಿವೀಲ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಎಪಿಸೋಡ್ ನೋಡಿದಾಗ ಇದು ಇಂಟ್ರೆಸ್ಟಿಂಗ್ ಆಗಿರ್ಬೋದು, ನೋಟಿಂಗ್ ಆಗಿರ್ಬೋದು ಅನ್ನೋ ಫೀಲಿಂಗ್ ಬರ್ತದೆ. ಆದರೆ ಸಿರೀಸ್ ಮಿಡಲ್ ಪೋರ್ಷನ್ಗೆ ಬಂದ ಮೇಲೆ ಪೇಸ್ ಸ್ವಲ್ಪ ಸ್ಲೋ ಆಗ್ತದೆ. ಕೆಲವು ಸೀನ್ಸ್ ಕಥೆಗೆ ಸಹಾಯ ಮಾಡಿದ್ರೂ ರನ್ ಟೈಮ್ ಇನ್ನೂ ಕ್ರಿಸ್ಪ್ ಆಗಿರ್ಬೋದಿತ್ತು ಅನಿಸ್ತು. ಅದೇ ಸಮಯದಲ್ಲಿ ಇನ್ವೆಸ್ಟಿಗೇಷನ್ ಆ್ಯಂಗಲ್ ಇಷ್ಟಪಡೋರಿಗೆ ಕೆಲವು ಮೂಮೆಂಟ್ಸ್ ಡೆಫಿನೆಟ್ಲಿ ಎಂಗೇಜ್ ಮಾಡ್ತವೆ. ಮುಂದೆ ಏನಾಗುತ್ತದೆ ಅನ್ನೋ ಕ್ಯೂರಿಯಾಸಿಟಿ ಸಂಪೂರ್ಣವಾಗಿ ಕಳೆದು ಹೋಗೋದಿದಲ್ಲ. ಅದೇ ಈ ಸೀರೀಸ್ನ ಪಾಸಿಟಿವ್ ಪಾಯಿಂಟ್. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಅಲ್ಲಿ ಫಜಲ್ ಅವರ ಆ್ಯಕ್ಟಿಂಗ್ ಈ ಸೀರೀಸ್ನ ಬಿಗ್ಗೆಸ್ಟ್ ಹೈಲೈಟ್. ಸ್ಕ್ರೀನ್ ಮೇಲೆ ಬಂದಾಗ ಕ್ಯಾರೆಕ್ಟರ್ನಲ್ಲಿ ಫುಲ್ ಕಾನ್ಫಿಡೆನ್ಸ್ ಕಾಣಿಸುತ್ತೆ. ಅವ್ರ ಎಕ್ಸ್ಪ್ರೆಷನ್ಸ್, ಬಾಡಿ ಲ್ಯಾಂಗ್ವೇಜ್ ಮತ್ತು ಡೈಲಾಗ್ ಡೆಲಿವರಿ ತುಂಬ ನ್ಯಾಚುರಲ್ ಆಗಿ ಫೀಲ್ ಆಗುತ್ತೆ. ಸಪೋರ್ಟಿಂಗ್ ಕಾಸ್ಟ್ ಕೂಡ ತಮ್ಮ ಪಾತ್ರಗಳಿಗೆ ಜಸ್ಟಿಸ್ ಮಾಡಿದ್ದಾರೆ. ಟೆಕ್ನಿಕಲ್ ಸೈಡ್ನಲ್ಲಿ ನೋಡಿದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ವಿಜುವಲ್ಸ್ ಕ್ರೈಮ್ ಥ್ರಿಲ್ಲರ್ ಮೂಡ್ ಕ್ರಿಯೇಟ್ ಮಾಡಲು ಚೆನ್ನಾಗಿ ಸಹಾಯ ಮಾಡ್ತವೆ. ಅದರಲ್ಲೂ ಕೆಲವು ಸೀನ್ಸ್ನಲ್ಲಿ ಟೆನ್ಷನ್ ಬಿಲ್ಡ್ ಮಾಡುವ ರೀತಿ ಇಷ್ಟ ಆಯಿತು. ಫೈನಲಿ ಹೇಳೋದಾದರೆ, ನೀವು ಸ್ಲೋ ಬರ್ನ್ ಕ್ರೈಮ್ ಡ್ರಾಮಾಗಳನ್ನು ಇಷ್ಟಪಡೋರಾದರೆ ಒಮ್ಮೆ ಟ್ರೈ ಮಾಡ್ಬೋದು. ಆದರೆ ಫಾಸ್ಟ್ ಪೇಸ್ ಥ್ರಿಲ್ಲರ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಕೆಲವು ಕಡೆ ಪೇಷನ್ಸ್ ಬೇಕಾಗ್ಬೋದು. ರಾಕ್ ಒಂದು ಡೀಸೆಂಟ್ ಒನ್ ಟೈಮ್ ವಾಚ್. ನೀವು ಈ ಸೀರೀಸ್ ನೋಡಿದರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಿನಿಮಾ ಸಂತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.